ಒಂದನೇ ತರಗತಿ ಸೇರಿಸೋದಕ್ಕೆ 6 ವರ್ಷ ಕಡ್ಡಾಯ. ವಯೋಮಿತಿ ಸಡಿಲಿಕೆಗೆ ಸಿಎಂ ಡಿಸಿಎಂ ಮೊರೆ ಹೋದ ಪೋಷಕರು. ಮಕ್ಕಳನ್ನ ಶಾಲೆಗೆ ಸೇರಿಸುವಂತಹ ಸಮಯ ಬಂತು. ಆದರೆ ಪೋಷಕರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಒಂದನೇ ತರಗತಿಯ ಮಕ್ಕಳನ್ನ ಸೇರಿಸುವುದಕ್ಕೆ 6 ವರ್ಷ ಕಡ್ಡಾಯ ಅನ್ನುವಂತಹ ನಿಯಮ ಪೋಷಕರನ್ನ ಕಂಗೆಡಿಸಿದೆ. ಪೋಷಕರು, ಶಿಕ್ಷಣ ಸಚಿವರು, ಡಿಸಿಎಂ, ಸಿಎಂ ಕಚೇರಿಯ ಕದವನ್ನ ತಟ್ಟಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಶಾಲೆಗಳ ಅಡ್ಮಿಷನ್ ಕಿರಿಕಿರಿ ಮತ್ತೆ ಶುರುವಾಗಿದೆ. ಮಕ್ಕಳನ್ನ ಒಂದನೇ ತರಗತಿಗೆ ಸೇರಿಸೋದಕ್ಕೆ ಜೂನ್ 1ರ ಒಳಗಾಗಿ 6 ವರ್ಷ ಆಗಿರಬೇಕು ಅನ್ನುವಂತಹ ನಿಯಮದೊಂದಿಗೆ 2.5 ಲಕ್ಷ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತಿದೆ. ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಜೂನ್ 1ರ ನಂತರ ಮಕ್ಕಳು ಒಂದು ದಿನ ತಡವಾಗಿ ಜನಿಸಿದ್ರು ಕೂಡ 1 ವರ್ಷ ಕಾಯಬೇಕಾದಂತಹ ಸ್ಥಿತಿ ಇದೆ. ಹೀಗಾಗಿ ಪೋಷಕರು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ವಯೋಮಿತಿ ಸಡಿಲಿಸಿ ಅಂತ ಹೇಳಿ ಶಿಕ್ಷಣ ಇಲಾಖೆ ಆಯುಕ್ತ ಸೂರಳ್ಕರ್, ಸಚಿವರಾದ ಮಧು ಬಂಗಾರಪ್ಪ, ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಿ ಮನವಿ ಮಾಡಿದ್ದಾರೆ. ಹಾಗೂ ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂತಹ ಪೋಷಕರು, ನಮ್ಮ ರಾಜ್ಯದಲ್ಲಿ ಜೂನ್ ಇಂದ ಆಗಸ್ಟ್ 31ರ ಒಳಗೆ ಜನಿಸಿದವರು ಸುಮಾರು 2 ಲಕ್ಷದಿಂದ 2.5 ಲಕ್ಷದಷ್ಟು ಮಕ್ಕಳಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನಾವು ಕೇವಲ 90 ದಿನಗಳ ಸಡಿಲಿಕೆಯನ್ನ ಕೊಟ್ಟರೆ ಸಾಕು ಅಂತ ಕೇಳುತ್ತಿದ್ದೇವೆ. ನಮ್ಮ ಮಕ್ಕಳು ಎಲ್ಲರಂತೆ ಮುಂದಿನ ತರಗತಿಗಳಿಗೆ ಹೋಗ್ತಾರೆ ಅಂತ ಹೇಳಿರುವಂತದ್ದು. ಇನ್ನು ಶಿಕ್ಷಣ ಸಚಿವರು ಕಳೆದ ವರ್ಷ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಈ ವರ್ಷ ಸಡಿಲಿಕೆಯನ್ನ ಕೊಡ್ತಾ ಇದ್ದೇವೆ, ಮುಂದಿನ ವರ್ಷದಿಂದ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಅದರಂತೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮುಂದಿನ ಎಸ್ಸಿಪಿ ಅನುಷ್ಠಾನ ಮಾಡಿದ್ರು ಅಂತ ಹೇಳಿ ಅಂದುಕೊಂಡಿದ್ರೆ ಈ ಬ್ಯಾಚ್ ನ ಮಕ್ಕಳು ಮಾತ್ರ ಹಿಂದೆ ಉಳಿತಾರೆ. ಕಳೆದ ವರ್ಷದ ಮಕ್ಕಳು ಮುಂದಿನ ವರ್ಷ ತೇರ್ಗಡೆಯಾಗಿ ಮುಂದಿನ ಹಂತಕ್ಕೆ ಹೋದ್ರೆ ಈ ವರ್ಷದ ಮಕ್ಕಳಿಗೆ ಮಾತ್ರ ಶಿಕ್ಷೆ ಕೊಟ್ಟಂತಾಗತ್ತೆ ಅಂತ ಹೇಳಿ ಪೋಷಕರು ಈ ಬಗ್ಗೆ ಮಾತನಾಡಿದ್ರು. ಈಗ ಎಲ್ಲಾ ಮಕ್ಕಳು ಯುಕೆಜಿಯಿಂದ 1ನೇ ತರಗತಿಗೆ ಹೋಗ್ತಾರೆ. ಆದ್ರೆ ಈ ವರ್ಷದ ಮಕ್ಕಳು ಮಾತ್ರ 1 ವರ್ಷ ಹಿಂದೆ ಉಳಿಬೇಕಾಗತ್ತೆ. ರೈಟ್ ಟು ಎಜುಕೇಶನ್ ನಿಯಮದ ಅನ್ವಯ ಯಾವುದೇ ಮಕ್ಕಳನ್ನ 8ನೇ ತರಗತಿವರೆಗೂ ಕೂಡ ಫೇಲ್ ಮಾಡುವಂತಿಲ್ಲ. ಆದ್ರೆ ಈ ವರ್ಷ ಯುಕೆಜಿಯಲ್ಲಿ ಎಲ್ಲಾ ಮಕ್ಕಳನ್ನ ಫೇಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಎನ್ಇಪಿ ಬಂದ ಕೂಡಲೇ ನಿರ್ಧಾರವನ್ನ ತೆಗೆದುಕೊಂಡು ಎಸ್ಸಿಪಿ ಮಾಡಬೇಕಾಗಿತ್ತು. ಆದ್ರೆ ಕಾನೂನು ರೂಪಿಸೋದನ್ನ ತಡ ಮಾಡಿದ್ದಾರೆ. ಇವರು ಈಗಲೇ ಎನ್ಇಪಿ ಬೇಡ ಎಸ್ಸಿಪಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ತಡ ಮಾಡಿದ ಕಾರಣ ನಮ್ಮ ಮಕ್ಕಳಿಗೆ 1 ವರ್ಷ ವ್ಯರ್ಥ ಆಗ್ತಾ ಇದೆ ಅಂತ ಹೇಳಿ ಪೋಷಕರಾದ ರಾಜೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಶಿಕ್ಷಣ ಸಚಿವರು ಫೋನ್ ಮಾಡಿ ಎಸ್ಸಿಪಿ ಜಾರಿ ಮಾಡೋದಕ್ಕೆ ಆಗತ್ತಾ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಂತ ಹೇಳಿ ಅವರು ಕೇಳ್ತಿದ್ದಾರೆ. ಇದರಿಂದಾಗಿ ಈ ವರ್ಷದ ಬ್ಯಾಚ್ ಅಲ್ಲಿರುವಂತಹ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಈ ವರ್ಷವೇ ಎಸ್ಸಿಪಿ ಜಾರಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ರಾಜ್ಯ ಶಿಕ್ಷಣ ಪಠ್ಯಕ್ರಮ ಅಂತ ಹೇಳಿದ್ರೆ ಎಸ್ಸಿಪಿ ಪ್ರಕಾರವಾಗಿ 3 ತಿಂಗಳು ವಯೋಮಿತಿ ಸಡಿಲಿಕೆ ಇದೆ. ಆದ್ರೆ ರಾಜ್ಯದಲ್ಲಿ ಎಸ್ಸಿಪಿ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ. ಇದರಿಂದ ಮಕ್ಕಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಇನ್ನು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 1ಕ್ಕೆ 5 ವರ್ಷ 5 ತಿಂಗಳ ಮಕ್ಕಳಿಗೂ ಕೂಡ ದಾಖಲಾತಿಯನ್ನ ಕೊಡಬೇಕು ಅಂತ ಹೇಳಿ ಪೋಷಕರು ಮನವಿ ಮಾಡ್ತಿದ್ದಾರೆ. ಇನ್ನು ಕಳೆದ ವರ್ಷ ಪೋಷಕರ ಒತ್ತಾಯಕ್ಕೆ ಮಣಿದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ 5 ತಿಂಗಳ ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ರು. ಈ ವೇಳೆ ಮುಂದಿನ ವರ್ಷ ಈ ರೀತಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಆಡಿದ್ರು. ಒಟ್ಟಾರೆಯಾಗಿ ಇದೀಗ ಪೋಷಕರು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡಿದ್ದು ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.